ವಿರಾಟ್ ಕೊಹ್ಲಿ ಸಾಲ್ಟ್ ಆರ್ಭಟ KKR ಧ್ವಂಸ RCB ತಂಡಕ್ಕೆ ಸಿಕ್ಕಿದೆ ಮೊದಲ ಜಯ. ಇದು ನಮಗೆ ಬೇಕಾಗಿದ್ದು ಗುರು, ಬೆಂಕಿ ಅಂತಾನೆ ಹೇಳ್ಬೋದು. RCB ತಂಡ ಗೆದ್ದಿದೆ. ಅಂಪೈರ್ ಮೋಸ ಕೂಡ ಮಾಡಿದ್ರು. RCB ತಂಡ ಟಾಸ್ನ ಗೆದ್ದು ಮೊದಲು ಬೌಲಿಂಗ್ ಮಾಡ್ತಾರೆ. ಸೂಪರ್ ಆಗಿ ಬೌಲಿಂಗ್ ಮಾಡಿದ್ದು ಕೃಣಾಲ್ ಪಾಂಡ್ಯ ಗುರು. ತುಂಬ ಜನ ಕ್ರಿಟಿಸೈಸ್ ಮಾಡ್ತಿದ್ರು, ಅಣ್ಣ ಏನು ಮಾಡಲ್ಲ ಅಂತ. ಇವಾಗ ಮಾಡಿ ತೋರಿಸಿದ್ದಾರೆ. RCB ತಂಡದ ಗೆಲುವಿಗೆ ಇವತ್ತು ಪ್ರಮುಖ ಕಾರಣ ಕೃಣಾಲ್ ಪಾಂಡ್ಯ. ಮೊದಲು RCB ತಂಡ ಬೌಲಿಂಗ್ ಮಾಡ್ತಾರೆ, 174ಗೆ ಕಟ್ ಆಗ್ತಾರೆ. ಸೂಪರ್ ಆಗಿ ಕೃಣಾಲ್ ಪಾಂಡ್ಯ 3 ವಿಕೆಟ್, ಹೇಜಲ್ವುಡ್ ಸಖತ್ತಾಗಿ ಮಾಡಿದ್ರು 2 ವಿಕೆಟ್, ಯಶ್ ದಯಾಳ್ 1 ವಿಕೆಟ್ನ ಪಡಿತಾರೆ. ಉತ್ತರವಾಗಿ RCB ತಂಡ ನಾಯಿಗೆ ಹೊಡೆದಂಗೆ ಹೊಡಿತಾರೆ. 16.2 ಓವರಲ್ಲಿ ಮ್ಯಾಚ್ನ ಮುಗಿಸ್ತಾರೆ. ವಿರಾಟ್ ಕೊಹ್ಲಿ 59, ಫಿಲಿಪ್ ಸಾಲ್ಟ್ 56, ರಜತ್ ಪಟಿದಾರ್ 34. ಇದು RCB ತಂಡಕ್ಕೆ ಬೇಕಾಗಿದ್ದು. ಬೆಂಕಿಯಾದಂಥ ಪ್ರದರ್ಶನ ಕೊಡ್ತಾರೆ. RCB ತಂಡ 177 ರನ್ಸ್ನ ಹೊಡಿತಾರೆ. ಪಂದ್ಯವನ್ನು ಗೆದ್ದು ಬೀಗ್ತಾರೆ. ಪ್ಲೇಯರ್ ಆಫ್ ದ ಮ್ಯಾಚ್ ಬೇರೆ ಯಾರು ಅಲ್ಲ ಗುರು, ಕೃಣಾಲ್ ಪಾಂಡ್ಯ. ಪ್ರಮುಖವಾದ ವಿಕೆಟ್ ತೆಗೆದಿದ್ದು ಅವರೇ. ವೆಂಕಟೇಶ್ ಅಯ್ಯರ್ನ ಬೋಲ್ಡ್ ಮಾಡ್ತಾರೆ, ರಿಂಕು ಸಿಂಗ್ನ ಕೂಡ ಬೋಲ್ಡ್ ಮಾಡ್ತಾರೆ, ಆಂಡ್ರೆ ರಸಲ್ನ, ಸುಯೇಶ್ ಶರ್ಮಾ ಕೂಡ ಬೋಲ್ಡ್ ಮಾಡ್ತಾರೆ. IPL 2025 ಕಿಕ್ ಸ್ಟಾರ್ಟ್ ಆಗಿದೆ. RCB ತಂಡ ಬೆಂಕಿ ಪ್ರದರ್ಶನ ಕೊಟ್ಟಿದ್ದಾರೆ. ಇದೇ ಥರ ಪ್ರದರ್ಶನ ಕೊಡ್ತಾ ಹೋದರೆ RCB ತಂಡ ಮೇಲ್ಗಡೆ ಎಲ್ಲ ಅದಕ್ಕೂ ಮೇಲ್ಗಡೆ ಹೋಗೋದಂತೂ ಗ್ಯಾರಂಟಿ. IPL 2025 ನಮ್ಮ RCB ತಂಡ ಗೆಲ್ಲಲೇಬೇಕಾದರೆ ಈ ಒಂದು ಸ್ಟ್ರಾಟಜಿ ಇಟ್ಕೊಂಡು ಹೋಗಬೇಕು. ಹೋದ್ರು ಆದರೆ ನಮಗೆ ಬೇಜಾರಿದೆ. ಭುವನೇಶ್ವರ್ ಕುಮಾರ್ಗೆ ಏನಾಯಿತು ಅದನ್ನು ರಜತ್ ರಿವೀಲ್ ಮಾಡಬೇಕು. ರಜತ್ಗೆ ಇಂಜುರಿ ಆಗಿದೆಯಾ, ಭುವನೇಶ್ವರ್ಗೆ ಇಂಜುರಿ ಆಗಿದೆಯಾ ನೋಡಬೇಕು. ವಿಡಿಯೋನ ಶೇರ್ ಮಾಡಿ, ಫಾಲೋ ಮಾಡಿ. RCB ತಂಡ ಗೆದ್ದು ಬೀಗಿದೆ. ಇದು ವಿಶ್ವ ದಾಖಲೆ ಆಗಿದೆ ಅಂತಲೇ ಹೇಳ್ಬೋದು. ಫಸ್ಟ್ ಮ್ಯಾಚ್ ಯಾವಾಗಲೂ ಕೂಡ ಸೋಲ್ತಾ ಇದ್ರಿ, ಇವಾಗ ಫಸ್ಟ್ ಮ್ಯಾಚ್ ಗೆದ್ದಿದ್ದೀವಿ. ರಜತ್ ಎರಾ ಬಿಗಿನ್ಸ್ ಗುರು.